ಹಾಯ್ ಫ್ರೆಂಡ್ಸ್, ಪರ್ಫೆಕ್ಟ್ ಸ್ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇದು ಲಾಸ್ಟ್ ಮಂತ್ 22 ಡೇಟಿನ ವಿಡಿಯೋ. ಫೋನ್ ಸ್ವಲ್ಪ ಹಾಳಾಗಿದ್ದರಿಂದ ನಾನು ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ನೋಡಿ, 5:30ಗೆ ಇದ್ದೆ. ನಾನು 5:30ಗೆ ಎದ್ದು ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ. ನಾನು ನೈಟ್ ಹೊತ್ತು ಏನಂದರೆ ಬಟ್ಟೆನ ಈ ರೀತಿ ಫ್ರೇಮ್ಗೆ ಫಿಕ್ಸ್ ಮಾಡಿಬಿಟ್ಟು ನನಗೆ ಯಾವ ಡಿಸೈನ್ ಬೇಕು ಅದನ್ನು ಹಾಕಿ ಎಲ್ಲ ಸೆಟ್ ಮಾಡಿ ಥ್ರೆಡ್ಡು ಸಮೇತ ಹಾಕಿ ಆನ್ ಮಾಡಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಥರ ಮಾತ್ರ ಇಟ್ಕೊಂಡಿರ್ತೀನಿ. ನಾವು ನೈಟ್ ಅಷ್ಟು ಕೆಲಸ ಮಾಡಿ ಇಟ್ಕೊಂಡ್ವಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಆನ್ ಮಾಡಿ ಬೇರೆ ಕೆಲಸನ ಮಾಡ್ಕೊಬೋದು. ನಾವೇನಾದ್ರು ಅದನ್ನು ಮಾಡಿಲ್ಲ ಅಂತ ಅಂದರೆ ಮತ್ತೆ ಆವಾಗ ಮಾರ್ಕ್ ಮಾಡಿ ಇದು ಮಾಡಿ ಕುತ್ಕೊಳ್ಳೋದಕ್ಕಿಂತ ನೈಟ್ ಹಾಕೋದು ಬೆಟರ್ ಅಂತ ನನಗನ್ಸುತ್ತೆ. ನೋಡಿ, ಸ್ಟಾರ್ಟ್ ಮಾಡಿ. ಸ್ಲೀವ್ ಡಿಸೈನ್ ಇದು ಬ್ಯಾಕು ಫ್ರಂಟ್ ಆಗಿದೆ. ಸ್ಲೀವ್ ಡಿಸೈನ್ನ ಹಾಕ್ತಾಯಿದ್ದೀನಿ. ಈ ಥರ 4 ಎಲ್ಲ ಕಡೆಗೂ ಬೇಕಂದರೆ ಹಾಕ್ಬೋದು. ನಾನು 4 ಕ್ಲಿಪ್ ಹಾಕ್ತೀನಿ. ಕ್ಲಿಪ್ ಹಾಕೋದ್ರಿಂದ ಬಟ್ಟೆ ಟೈಟಾಗಿ ಕುತ್ಕೊಳ್ಳುತ್ತೆ. ಡಿಸೈನಲ್ಲಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಈ ಡಿಸೈನ್ ನೈಟ್ ಮುಗಿಬೇಕಾದ್ರೇ 12 ಗಂಟೆ ಆಯಿತು. ಬ್ಯಾಕು ಫ್ರಂಟ್ ಹಾಕಬೇಕಾದ್ರೆ ಸ್ಲೀವ್ ಸೆಟ್ ಮಾಡಿ ಮಲ್ಕೊಂಡಿದ್ದೆ. ಕರೆಕ್ಟಾಗಿ ಬರ್ತಿದೆಯಾ ಇಲ್ವಾ ಅಂತ ಒಂದು ಸಾರಿ ನೋಡ್ಕೊಬೇಕಾಗತ್ತೆ. ನೋಡಿ, ಸ್ಟಿಚ್ನ ಆನ್ ಮಾಡಿದ್ರೆ ಈ ಥರ ಲೈನ್ ಬರುತ್ತೆ. ನೆಕ್ಸ್ಟು ಥ್ರೆಡ್ನ ಚೇಂಜ್ ಮಾಡಿ ನಾನು ಮಿಕ್ಕಿದ ಕೆಲಸಗಳನ್ನ ಮಾಡ್ತಾ ಹೋಗ್ತೀನಿ. ಬೆಳಗ್ಗೆ ಎದ್ದು ಮಾರ್ಕ್ ಮಾಡಿ ಮೆಷರ್ಮೆಂಟ್ ತಗೊಂಡು ನಾವು ಕಲರ್ ಸೆಲೆಕ್ಟ್ ಮಾಡಿ ಮಾಡೋಷ್ಟೊತ್ತಿಗೆ ಅಷ್ಟು ಮೂಡಿರಲ್ಲ. ಎದ್ದ ತಕ್ಷಣ ಮಾಡಬೇಕು ಅಂತ ಅನಿಸಲ್ಲ. ಇಷ್ಟು ಮಾಡಿಬಿಟ್ಬಿಟ್ರೆ ನಾವು ಆನ್ ಮಾಡೋದಷ್ಟೇ ಅಲ್ವ ಅಂತೇಳಿ ಒಂದು 5ರಿಂದ 10 ನಿಮಿಷ ಟೈಮ್ ಕೊಟ್ಟರೆ ನಾವು ಆನ್ ಮಾಡಿಬಿಟ್ಟು ಬೇರೆ ಕೆಲಸನ ಮಾಡ್ಕೊಬೋದು. ಫ್ರೆಶಪ್ ಆಗಿ ಬಂದರೆ ಕೆಲವೊಂದು ಮಾತು ನಮ್ಮನ್ನು ಎಷ್ಟು ಮೋಟಿವೇಟ್ ಮಾಡುತ್ತೆ ಅಂದರೆ, ತಾರಾ ಮಂಜುನಾಥ್ ಅವರು ಒಂದು ಮಾತು ಹೇಳ್ತಾರೆ. ಮೊನ್ನೆ ಯೂಟ್ಯೂಬಲ್ಲಿ ನೋಡಿದೆ. ಫಸ್ಟ್ ನಾನು ಎದ್ದೇಳಬೇಕು ಅಂದರೆ ತುಂಬ ಕಷ್ಟಪಡ್ತಿದ್ದೆ. ಲೈಫ್ನ ಬದಲು ಮಾಡ್ಕೊಬೇಕು ಅಂದರೆ ನಾನು ಹ್ಯಾಬಿಟ್ನ ಚೇಂಜ್ ಮಾಡ್ಕೊಬೇಕು ಅಂತ ಒಂದು ಲೈನ್ ಹೇಳ್ತಾರೆ. ಅದರಿಂದ ಎಷ್ಟು ಮೋಟಿವೇಟ್ ಆಗ್ತೀನಿ ಅಂದರೆ, 5:30ಗೆ ಎದ್ದೇಳಬೇಕಂದ್ರೆ ನಾನು 5 ಗಂಟೆಗೆ ಅಲಾರಾಮ್ ಇಡಬೇಕಿತ್ತು. ಇವಾಗ ಏನಿಲ್ಲ, ಏನೋ ಹೇಳ್ತಿರಲ್ಲ, ಕೆಲವೊಂದು ಮಾತು ಕೆಲವೊಬ್ಬರನ್ನ ಚೇಂಜ್ ಮಾಡುತ್ತೆ ಅಂತ. ಆ ಥರ ನನಗೆ ಆ ಲೈನ್ ಕೇಳಿದಾಗಿಂದ ಕರೆಕ್ಟ್ ಟೈಮಿಗೆ ಎಷ್ಟೊತ್ತಿಗೆ ಅಲಾರಾಮ್ ಇಟ್ಟಿರ್ತೀನೋ ಅಷ್ಟೊತ್ತಿಗೆ ಎದ್ದೇಳ್ತಾ ಇದ್ದೀನಿ. ನೆಕ್ಸ್ಟು ಈ ದಿನ ಬ್ಲಾಗು ಆಗಿರುತ್ತೆ ನೋಡಿ. ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಪಕ್ಷಿಗಳ್ದು. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಬೆಳಗ್ಗೆ ಹೊತ್ತು ಆ ಪಕ್ಷಿಗಳ್ದು ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿನೂ ಇಟ್ಟಿದ್ದಾಯಿತು. ರಂಗೋಲಿ ಇಟ್ಟ ಮೇಲೆ ಈಚೆ ನೀರಷ್ಟೇ ಹಾಕಂಗಿದ್ದಿದ್ದು ನೀರು ಹಾಕಿ ಗೇಟ್ನ ಹಾಕ್ಕೊಂಡು ಒಳಗಡೆ ಬಂದು ಮತ್ತೆ ನೋಡಿದೆ ಡಿಸೈನ್ ಕರೆಕ್ಟಾಗಿ ಬರ್ತಿದೆಯಾ ಅಂತ. ಡಿಸೈನ್ ಕರೆಕ್ಟಾಗಿ ಬರ್ತಿದೆ. ಕರೆಕ್ಟಾಗಿ ನಾನು ಬಂದೆ, ಅದು ಕೂಡ ಮುಗೀತು. ನೆಕ್ಸ್ಟ್ ಕಲರ್ ಚೇಂಜ್ ಮಾಡಬೇಕಿತ್ತು. ಕಲರ್ನ ಚೇಂಜ್ ಮಾಡಿ ಮತ್ತೆ ಆನ್ ಮಾಡಿ ಒಂದು ಬ್ಲೌಸ್ ಅರ್ಜೆಂಟ್ ಇತ್ತು, ಅದನ್ನು ಮಾರ್ಕ್ ಮಾಡೋಣ ಅಂತ ತಗೊಂಡೆ. ಅದನ್ನು ಮಾರ್ಕ್ ಮಾಡಿ ಆಮೇಲಿಂದ ಕಸ ಗುಡ್ಸೋಣ ಅಂತ ಹೇಳ್ಬಿಟ್ಟು ಒಳಗಡೆದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮಾರ್ಕ್ ಮಾಡಿಟ್ಟೆ. ಮಾರ್ಕ್ ಮಾಡಿಟ್ಟು ನೋಡೋಷ್ಟರಲ್ಲಿ ಆಗಲೇ ಟೈಮ್ ಬಂದು 7:30 ಆಯಿತು. ಹಾಲು ಕರೆಯೋ ಟೈಮ್ ಆಯಿತು. ಏನಂದರೆ ನಾವು ಪ್ರೈವೇಟ್ ಡೈರಿಗೆ ಹಾಕೋದ್ರಿಂದ ನಾವು 7:30 ಮೇಲೇ ಹಾಲು ಕರೆಯೋದು. ಅರ್ಜೆಂಟ್ ಆ ಸ್ಲೀವ್ ಒಂದು ಸ್ಲೀವ್ ಆದಮೇಲೆ ಅರ್ಜೆಂಟ್ ಬ್ಲೌಸ್ ಇದನ್ನು ಹಾಕ್ಬಿಟ್ಟು ಅದನ್ನು ರನ್ ಕೊಟ್ಬಿಟ್ಟು ಹೋಗಿ ಹಾಲು ಕರೆದು ಬರೋಷ್ಟರಲ್ಲಿ ಅದು ಎಷ್ಟಾಗಿದೆ ಅಂತ ತೋರಿಸ್ತೀನಿ. ಹೋಗಿ 2 ಹಸು ಇದೆ ನಮ್ಮದು. 2 ಹಸುವಲ್ಲಿ ಹಾಲು ಕರೆದು ಬರೋಷ್ಟೊತ್ತಿಗೆ ಟೈಮ್ ಆಗೋಗಿತ್ತು. ಅಷ್ಟು ಬಂದು ಟೈಮ್ ನೋಡೋ ಅಷ್ಟೊತ್ತಿಗೆ ಆಗಲೇ 9:30 ಆಗಿತ್ತು. ಎಲ್ಲ ಕೆಲಸ ಮುಗಿಸಿ ಬರೋಷ್ಟೊತ್ತಿಗೆ ಇನ್ನೊಂದನ್ನು ನೆಕ್ನ ಹಾಕೋಗಿದ್ದು ಥ್ರೆಡ್ ಕಟ್ಟಾಗಿತ್ತು. ಅದನ್ನು ಥ್ರೆಡ್ ಏರಿಸಿ ರನ್ ಕೊಟ್ಟು ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಏನೂ ರುಬ್ಬಾಕ್ತಲೇ ಮಸಾಲೆ ಹಾಕ್ತಲೇ ಪಲಾವ್ ಮಾಡೋಣ ಅಂತ 2 ಸ್ಪೂನ್ ಎಣ್ಣೆ ಹಾಕಿ, ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಹಾಕಿದ್ಮೇಲೆ
ಕರ್ಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಹಸಿಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಮಾಡಿಕೊಂಡ್ರೆ ಗ್ಯಾಸ್ಟ್ರಿಕ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಹಸಿಮೆಣಸಿನ್ಕಾಯಿ ಹೇಳಬೇಕಂದ್ರೆ ಗ್ಯಾಸ್ಟ್ರಿಕ್ಕು ಸ್ವಲ್ಪ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಅನ್ನೋದು ಕಡಿಮೆ ಆಗುತ್ತೆ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಚೆನ್ನಾಗಿ ಬೇಯೋವರೆಗೂ ಕೈ ಆಡಿಸ್ತಾ ನೆಕ್ಸ್ಟು ಹಚ್ಚಿ ಇಟ್ಕೊಂಡಿರೋಂಥ ತರಕಾರಿಗಳನ್ನೆಲ್ಲ ಹಾಕಿಟ್ಕೊಬೇಕು. ನಾನು ತರಕಾರಿ ಎಲ್ಲ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೆ. ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಪಲಾವ್ಗೆ. ಸಿಂಪಲಾಗಿ ತೋರಿಸಿದ್ದೀನಿ. ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ನಲ್ಲ, ಸುಮ್ಮನೆ ಇನ್ಯಾಕೆ ಅಂತೇಳ್ಬಿಟ್ಟು ಅದಕ್ಕೂ ಕೂಡ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತರಕಾರಿ ಎಲ್ಲ ಫ್ರೈ ಆದಮೇಲೆ ಅದ್ರ ಮೇಲೆ ಒಂದು ತಟ್ಟೆ ಇಟ್ಟು ಸ್ವಲ್ಪ ಉಪ್ಪನ್ನ ಹಾಕಿ ತರಕಾರಿ ಕೈ ಆಡಬೇಕಾಗತ್ತೆ. ಆವಾಗ ತರಕಾರಿಗೆ ಉಪ್ಪು ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ. ನೆಕ್ಸ್ಟು ಒಂದು ಪ್ಲೇಟನ್ನು ಮುಚ್ಚಿ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಬಂದು ನೋಡಿದೆ, ಅಷ್ಟೊತ್ತಿಗೆ ಸ್ವಲ್ಪ ಬೆಂದಿತ್ತು. ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು. ಮತ್ತು ಪ್ಲೇಟನ್ನು ಹಾಕಿ ಮತ್ತೆ ನೋಡೋಷ್ಟೊತ್ತಿಗೆ ಇಷ್ಟು ಬೆಂದಿತ್ತು. ಸರಿ ಅಂತೇಳ್ಬಿಟ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ. ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕಿ ಒಂದು ಮಿಕ್ಸ್ ಕೊಟ್ಕೊತೀನಿ. ನೀರು ಹಾಕಿ ಕೂಡ ಅಕ್ಕಿನ ಹಾಕ್ಬೋದು. ಆದರೆ ನಾನು ಅಕ್ಕಿ ಎಲ್ಲ ಈ ಥರ ಮಾಡಿದ್ರೆ ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಕಾಯಿಸಿಟ್ಕೊಂಡಿರೋ ಬಿಸಿ ನೀರನ್ನ ನಾನೇನು ಅಳತೆ ಪ್ರಕಾರ ಹಾಕಲ್ಲ, ಒಂದು ಅಂದಾಜು ಪ್ರಕಾರ ಹಾಕ್ತೀನಿ. ಯಾವಾಗಲೂ ಅಷ್ಟೇ, ಅದೇನೋ ಗೊತ್ತಿಲ್ಲ, ನಾನು ಯಾವತ್ತೂ ನೀರನ್ನ ಅಳೆದ್ಬಿಟ್ಟು ಹಾಕಲ್ಲ, ಉಪ್ಪನ್ನ ಹಾಕ್ತೀನಿ. ತೋರಿಸ್ತೀನಿ ನಿಮಗೆ ಅನ್ನ ರೈಸ್ ಎಷ್ಟು ಕರೆಕ್ಟಾಗಿ ಆಗಿರುತ್ತೆ ಅಂತ ಹೇಳಿ. ಕುದೀತಾ ಇದೆ. ಈ ಟೈಮಲ್ಲಿ ನಾವು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬೇಕಾಗತ್ತೆ. ಹಾಕಿ ಉಪ್ಪು ಕರೆಕ್ಟಾಗಿದೆಯಾ ಅಂತ ಈ ಟೈಮಲ್ಲೇ ನೋಡ್ಕೊಬೇಕು ನಾವು. ಕಡಿಮೆ ಇದ್ದರೆ ಆವಾಗ ಹಾಕ್ಕೊಬೋದು ಬೇಕಾದ್ರೆ. ಇವಾಗ ಒಂದು ಸಲ ಎಲ್ಲ ಮಿಕ್ಸ್ ಕೊಟ್ಟು ಪ್ಲೇಟ್ನ ಮುಚ್ಚಿಬಿಟ್ರೆ ಪಲಾವ್ ರೆಡಿ ಆಗೋಗುತ್ತೆ. ಸಿಂಪಲ್ ಆ್ಯಂಡ್ ಈಸಿಯಾಗಿ, ಮಸಾಲೆ ಇರಲ್ವಲ್ಲ, ರುಬ್ಕೊಬೇಕು ಅನ್ನೋದಿರಲ್ಲ, ಚೆನ್ನಾಗೂ ಅನಿಸುತ್ತೆ ಕೂಡ. ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲಾವು. ಒಂದ್ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಕರೆಕ್ಟಾಗಿ ಆಗಿದೆ, ಉದುದ್ರಾಗಿನೇ ಆಗಿದೆ ಪಲಾವು. ನೋಡ್ತಾ ಇದ್ದೀರಲ್ವ, ಪಲಾವ್ ರೆಡಿ ಆಯಿತು. ಪಲಾವ್ ರೆಡಿ ಆದಮೇಲೆ ನೆಕ್ಸ್ಟು ನನ್ನ ಮಗ ಹೊಟ್ಟೆ ಹಸಿತೈತೆ ಅಂತ ಹೇಳ್ತಾ ಇದ್ದ. ಅದಕ್ಕೆ ನನ್ನ ಮಗನಿಗೆ ಸ್ವಲ್ಪ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಮುಂದಿನ ಕೆಲಸ ಮಾಡೋಣ ಅಂತ ಹೇಳಿ ಹೊರಟೆ. ಮಕ್ಕಳಿಗೆ ಪಲಾವ್ ಅಂದರೆ ತುಂಬ ಇಷ್ಟ. ನನ್ನ ಮಗನಿಗಂತೂ ತುಂಬ ಇಷ್ಟ ಪಲಾವ್ ಅಂದರೆ. ನೋಡಿ, ಇದು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗೋಷ್ಟರಲ್ಲಿ ಸೈಲೇಜ್ ಬಂದಿದೆ ಅಂತೇಳಿ ಫೋನ್ ಬಂತು. ನಾನು ಅಲ್ಲಿಗೆ ಹೋಗಬೇಕಾಯಿತು. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಸರಿ ನಾನು ನಿಮಗೆ ಫುಲ್ ಡೇ ವಿಡಿಯೋ ಹಾಕೋಣ. ಲೆಂತಿ ಕೂಡ ಆಗುತ್ತೆ, ನೋಡೋಣ. ಒಂದು ಸಲ ಟ್ರೈ ಮಾಡ್ತೀನಿ. ಯಾರಾದರೂ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ.